ಸಣ್ಣದೊಂದು ಮಳೆ ಬಂದರೂ ಸಾಕು ರಾಜ್ಯದ ಹಲವು ಕಡೆಗಳಲ್ಲಿ ಸರ್ಕಾರಿ ಶಾಲೆಗಳು ಆಸ್ಪತ್ರೆಗಳು ಸೋರುವಂಥದ್ದನ್ನು ನಾವು ನೋಡಿರ್ತೀವಿ. ಅದು ಕಾಮನ್ ಕೂಡ ಆಗಿದೆ. ಆದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ರಾಜ್ಯದ ಅತಿದೊಡ್ಡ ಸರ್ಕಾರಿ ಆಸ್ಪತ್ರೆ ಈಗ ಸೋರ್ತಾ ಇದೆ. ಯಾವುದದು, ಯಾಕೆ ಸೋರ್ತಾ ಇದೆ, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಮಳೆಗೆ ಸೋರ್ತಾ ಇರೋ ವಿಕ್ಟೋರಿಯಾ ಆಸ್ಪತ್ರೆಗಳಿಗೆ ಮಳೆ ನೀರು ಸೋರಿಕೆ ಭಾಗ್ಯ. ವೈದ್ಯಕೀಯ ಶಿಕ್ಷಣ ಸಚಿವರೇ ಈ ಸುದ್ದಿ ನೋಡಿ. ಉತ್ತಮ ಆರೋಗ್ಯ ಸೇವೆ ಕೊಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ದೊಡ್ಡದಾಗಿ ಭಾಷಣ ಮಾಡ್ತಾರೆ. ಆದ್ರೆ ಆಸ್ಪತ್ರೆಗಳ ಪರಿಸ್ಥಿತಿ ನರಕವಾಗಿದೆ. ರಾಜ್ಯದ ಅತಿ ದೊಡ್ಡ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾದ ಸಿ ಬ್ಲಾಕ್ ಮಳೆಗೆ ಸೋರ್ತಾ ಇದೆ. ಮೊನ್ನೆ ರಾತ್ರಿ ಜೋರು ಮಳೆಯಾಗಿದ್ದು ಮೆಡಿಕಲ್ ವಾರ್ಡ್ನಲ್ಲಿ ಮಳೆ ನೀರು ಸೋರಿಕೆಯಾಗಿ ವಾರ್ಡ್ ಎಲ್ಲ ನೀರು ತುಂಬಿಕೊಂಡಿದೆ. ಮಳೆ ನೀರಿನ ಮಧ್ಯೆಯೇ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಹೇಗಿದೆ ಅಂತ ನೀವೇ ನೋಡಿ. ರಾಜ್ಯದ ಅತಿ ದೊಡ್ಡ ಸರ್ಕಾರಿ ಆಸ್ಪತ್ರೆ ಅದು ವಿಕ್ಟೋರಿಯಾ ಆಸ್ಪತ್ರೆ. ವಿಕ್ಟೋರಿಯಾ ಆಸ್ಪತ್ರೆ ಮಳೆ ಬಂದರೆ ಕಂಪ್ಲೀಟ್ ಆಗಿ ಸೋರಿಕೆ ಆಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯ ಸಿ ಬ್ಲಾಕ್ನ ಮೆಡಿಕಲ್ ವಾರ್ಡ್ಗಳಲ್ಲಿ ಈಗಲೂ ಕೂಡ ಮಳೆ ನೀರು ನಿಂತಿದೆ. ಮಳೆ ನೀರಿನ ಮಧ್ಯೆನೇ ರೋಗಿಗಳು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ನೈಜ ಚಿತ್ರಣವನ್ನು ತೋರಿಸ್ತೀನಿ. ಇದು ವಿಕ್ಟೋರಿಯಾ ಆಸ್ಪತ್ರೆಯ ಸಿ ಬ್ಲಾಕ್ನ ಮೆಡಿಕಲ್ ವಾರ್ಡ್. ಇಲ್ಲಿ ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ, 20 ಪೇಷಂಟ್ಗಳು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂಥ ಈ ವಾರ್ಡಲ್ಲಿ ಮಳೆ ಬಂದರೆ ನೀರು ಸೋರಿಕೆ ಆಗ್ತಾ ಇದೆ. ತಾವು ಗಮನಿಸ್ತಾ ಹೋಗ್ಬೋದು. ನಾನು ನಿಮಗೆ ತೋರಿಸ್ತೀನಿ. ಈ ಗೋಡೆಯನ್ನು ತಾವು ನೋಡ್ತಾ ಹೋಗ್ತಾ ಇದ್ರ, ಆ ಗೋಡೆಯಿಂದ ನೀರು ಜಿನುಗಿ ಅಲ್ಲಿ ಬಿರುಕು ಬಿಟ್ಟಿದೆ. ಗಮನಿಸ್ತಾ ಹೋಗ್ಬೋದು. ಈಗಲೂ ಕೂಡ ನೀರು ಇಲ್ಲೇ ನಿಂತಿರೋದನ್ನ ನೋಡ್ತಾ ಇದ್ರ. ಒಂದು ಕಡೆ ನೀರು, ಮತ್ತೊಂದು ಕಡೆ ಅಲ್ಲಿ ಪೇಷಂಟ್ ಪಕ್ಕದಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ನೋಡ್ಬೋದಾಗಿದೆ, ಅಲ್ಲಿ ಪಕ್ಕದಲ್ಲಿ ಪೇಷಂಟ್ ಮಲಗಿದ್ದಾರೆ. ಇಲ್ಲಿ ನಮ್ಮ ಬಲಭಾಗದಲ್ಲಿ ಕೆಳಗಡೆ ನೀರು ನಿಂತಿದೆ. ನೋಡ್ಬೋದು ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನೋದನ್ನ. ಇಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಈಗಿದ್ರೂ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವರು ಇಲ್ಲದಂತೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇನ್ನು ಇದೇ ಮೆಡಿಕಲ್ ವಾರ್ಡ್ನಲ್ಲಿ ಔಷಧಿ ವಿತರಣೆ ಮಾಡೋ ಕೊಠಡಿ ಗೋಡೆ ಬಿರುಕು ಬಿಟ್ಟಿದೆ. ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟ್ ಕೂಡ ಇಲ್ಲ. ಬಿರುಕು ಬಿಟ್ಟಿರುವಂತಹ ಗೋಡೆಯಿಂದ ಮಳೆ ನೀರು ಇಡೀ ವಾರ್ಡ್ ಅನ್ನ ಸೇರ್ತಾ ಇದೆ. ಇನ್ನು ಇದೇ ಮೆಡಿಕಲ್ ವಾರ್ಡ್ನಲ್ಲಿ ನೀರು ಲೀಕೇಜ್ ಆಗೋದ್ರಿಂದಾಗಿ ಕರೆಂಟು ಹೋಗಿರುವಂಥದ್ದು. ಶಾರ್ಟ್ ಸರ್ಕ್ಯೂಟ್ ಆಗಿ ಕಂಪ್ಲೀಟ್ ಆಗಿ ಈ ವಾರ್ಡಲ್ಲಿ ಕರೆಂಟ್ ಇಲ್ಲವೇ ಇಲ್ಲ. ಇಲ್ಲಿ ಮೆಡಿಸಿನ್ ಕೊಡ್ತಕ್ಕಂಥದ್ದು ಇಲ್ಲಿ ಸ್ಟಾಫ್ ನರ್ಸ್ಗಳು ಉಳಿದುಕೊಳ್ಳುವಂಥದ್ದು. ಗಮನಿಸ್ತಾ ಹೋಗ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಬಿರುಕು ಬಿಟ್ಟಿದೆ. ಇಲ್ಲಿ ನೋಡ್ಬೋದಾಗಿದೆ, ಕಂಪ್ಲೀಟ್ ಆಗಿ ಶಿಥಿಲೀಕರಣಗೊಂಡು ಇಲ್ಲಿ ಬಿರುಕು ಬಿಟ್ಟಿರುವಂತಹ ಚಿತ್ರಣ ನಮ್ಗೆ ಇಲ್ಲಿ ಸಿಗ್ತಾ ಹೋಗ್ತಾ ಇದೆ. ಈ ರೀತಿಯಾಗಿ ಮಳೆ ಬಂದಾಗ ನೀರು ಸೋರಿಕೆ ಆಗುತ್ತೆ. ನಿನ್ನೆ ರಾತ್ರಿ ಬಂದಂಥ ಜೋರು ಮಳೆಗೆ ಕಂಪ್ಲೀಟ್ ನೀರು ತುಂಬಿಕೊಳ್ಳುತ್ತೆ. ಶಾರ್ಟ್ ಸರ್ಕ್ಯೂಟ್ ಆಗಿರುವಂಥದ್ದನ್ನು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಈ ಭಾಗದಲ್ಲಿ, ಈ ಕೊಠಡಿಯಲ್ಲಿ ಕರೆಂಟ್ ಇಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಸಿ ಬ್ಲಾಕ್ನ ಮೆಡಿಕಲ್ ವಾರ್ಡ್ನಲ್ಲಿ 20 ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇದೆ. ಮಳೆ ಬಂದಾಗ್ಲೆಲ್ಲ ಮಳೆ ನೀರು ಬೆಡ್ ಅಡಿಗೆ ಬಂದು ವಾರ್ಡ್ ಎಲ್ಲ ತುಂಬಿಕೊಳ್ಳುತ್ತೆ. ನಿದ್ದೆ ಮಾಡೋಕ್ಕಾಗಲ್ಲ. ಮಳೆ ನೀರಿನಿಂದ ಓಡಾಡೋಕ್ಕೂ ಆಗಲ್ಲ. ಸೊಳ್ಳೆ ಕಾಟ ಬೇರೆ ಜಾಸ್ತಿ ಆಗ್ತಾ ಇದೆ. ಇನ್ನಾದ್ರೂ ಎಚ್ಚೆತ್ತು ಮಳೆ ನೀರು ಸೋರಿಕೆ ಆಗದಂತೆ ಸರಿಪಡಿಸಿ ಅಂತ ರೋಗಿಗಳು ಅಳಲು ತೋಡ್ಕೊಂಡಿದ್ದಾರೆ. ಸರ್, ರಾತ್ರಿ ಮಳೆ ಬಂದಾಗ ಫುಲ್ಲು ನೀರು ವಾರ್ಡ್ ಒಳಗೆ ಬಂದಿದೆ. ಪೇಷಂಟ್ಸಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ಸೊಳ್ಳೆಗಳ ಕಾಟ ಇದೆ. ಈ ರೀತಿ ವಾರ್ಡಲ್ಲಿ ನೀರು ನಿಂತ್ಕೊಂಡ್ರೆ ಹೇಗೆ ಮೇಂಟೈನ್ ಮಾಡೋದು? ಸೊ ಏನಾದ್ರು ಆಕ್ಷನ್ ತಗೊಬೇಕಾಗುತ್ತೆ. ಇದು ಸೊ ಮಳೆ ಬಂದಾಗ ನಾವೆಲ್ಲ ಸೈಡಲ್ಲಿ ಮಲ್ಕೊಂಡ್ವಿ. ನೀರು ಫುಲ್ಲು ವಾರ್ಡ್ ಫುಲ್ಲು ಬಂದಿದೆ. ಇದು ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ, ಅವರು ಇನ್ಫಾರ್ಮ್ ಮಾಡ್ತಾ ಇದ್ರು. ಬಟ್ ಯಾರು ಯಾವುದೇ ರೀತಿಯಾದ ಆ್ಯಕ್ಷನು ತೊಗೊತಾ ಇಲ್ಲ. ಇಲ್ಲಿ ಸಿಕ್ಕಾಬಟ್ಟೆ ಮಳೆ ಸರ್. ಅಡಿಯಿಂದ ನೀರು ಹರಿತದೆ. ಮನೆ ಕಣಕ್ಕೋ ಜಾಗಿಲ್ಲ. ನೀರೆಲ್ಲ ತ್ಯಾವ ಬಟ್ಟೆ ಎಲ್ಲ ನೆಂದೋಗುದು. ಮೇಲ್ಗಡೆಗೆ ಹೋಗಿ ಮಲಗಿದ್ರು. ಸೊಳ್ಳೆ ಬೇರೆ ಜಾಸ್ತಿ. ಸುಳಿಯೆಲ್ಲ ಆಗೋದು. ಯಾರು ಬಂದಿಲ್ಲ ಸರ್ ಇವ್ರಿಗೆ ಹೇಳಕ್ಕೆ. ಬೆಳಕರ ತಕ್ಕಲು ಬಂತು ಸರ್ ಮಳೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಸೂಪರ್ಡೆಂಟ್ ಅವರನ್ನ ಪ್ರಶ್ನೆ ಮಾಡಿದ್ರೆ, ಹಳೆಯ ಕಟ್ಟಡಗಳು ಸೋರ್ತಾ ಇದೆ, ಸಮಸ್ಯೆ ಕಂಡು ಬಂದಾಗ PWD ಅವರು ಸರಿ ಮಾಡ್ತಾರೆ ಅಂತ ಹೇಳ್ತಾರೆ. ಕೆಲವು ಹಳೆ ಬಿಲ್ಡಿಂಗ್ ಕಡೆ ಹಳೆ ವಾರ್ಡ್ಗಳಲ್ಲಿ ಸ್ವಲ್ಪ ಸೋರ್ತಾ ಇರ್ಬೋದು. ಬಟ್ ಅದರಿಂದ ನಮಗೆ ಯಾವುದೇ ತುಂಬ ಸೋರ್ತಾ ಇದೆ, ಪೇಷಂಟ್ಗೆ ತೊಂದರೆ ಆಗ್ತಾ ಇದೆ ಅಂತ ಯಾವುದು ನಿರ್ದಿಷ್ಟವಾದ ಕಂಪ್ಲೇಂಟ್ಸ್ ನನ್ನ ರೂಮ್ಗೆ ನನ್ನವ್ರಿಗೇನು ಬಂದಿಲ್ಲ. ಸೊ ಸಣ್ಣ ಪುಟ್ಟ ಸೋರಿಕೆ ಆಗ್ತಾ ಇರೋದನ್ನ ಅವ್ರು ಬಂದ ತಕ್ಷಣ ಅದನ್ನು ನಮ್ಮ PWD ಡಿಪಾರ್ಟ್ಮೆಂಟ್ ಅವರು ಅಟೆಂಡ್ ಮಾಡ್ತಾರೆ. ರಾಜಧಾನಿಯಲ್ಲಿರುವ ವಿಕ್ಟೋರಿಯಾ ಆಸ್ಪತ್ರೆಯ ಪರಿಸ್ಥಿತಿನೇ ಈ ರೀತಿ ಇರಬೇಕಾದ್ರೆ ಇನ್ ತಾಲೂಕು ಗ್ರಾಮಗಳಲ್ಲಿರೋ ಆಸ್ಪತ್ರೆಗಳ ಪರಿಸ್ಥಿತಿ ಹೆಂಗಿರ್ಬೇಡ ಹೇಳಿ. ಏನಾದರೂ ವೈದ್ಯಕೀಯ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಎಚ್ಚೆತ್ತು ಕ್ರಮ ವಹಿಸ್ತಾರ ಕಾದ್ ನೋಡ್ಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.